ಇಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಒಂದು ಐಡಿ ಇದೆ ಆಯಿತಾ ಟ್ವಿಟರ್ನಲ್ಲಿ. ಅಲ್ಲಿ ನೋಡಿ SSLC ವಿದ್ಯಾರ್ಥಿಗಳ ಮತ್ತು ಅದೇ ರೀತಿ PUC ವಿದ್ಯಾರ್ಥಿಗಳ ಒಂದು ಸರ್ಕ್ಯುಲರ್ ಸುತ್ತಲೇ ಇಲ್ಲಿ ಇದೆ ನೋಡಿ. ಅದೇ ತೆಗೆದುಕೊಂಡು ಎಡಿಟ್ ಮಾಡಿದ್ದಾರೆ ಯಾರೋ. ಸೊ ನಾನು ಕೂಡ ನೋಡಲಿಲ್ಲ, ಬೇಗನೆ ವಿಡಿಯೋ ಮಾಡಬಾರ್ದಿತ್ತು ಆ ರೀತಿ. ಹಾಯ್ ಸ್ನೇಹಿತರೆ, ಜಸ್ಟ್ ಒಂದು ವಿಡಿಯೋ ಹಾಕಿದೆ 2024 ಸೆಕೆಂಡ್ PUC ವಿದ್ಯಾರ್ಥಿಗಳ ರಿಸಲ್ಟ್ ನಾಳೆ ಬರುತ್ತೆ ಅಂತ. ಆ ಒಂದು ವಿಡಿಯೋನಲ್ಲಿ ಏನು ನಾನು ನಿಮಗೆ ಸ್ಕ್ರೀನ್ಶಾಟ್ ತೋರಿಸಿದ್ದೇನಲ್ಲ, ಆ ಒಂದು ಸರ್ಕ್ಯುಲರ್ ಅಂದರೆ ಆ ಒಂದು ಸುತ್ತಲೇ ಫೇಕ್ ಆಗಿರುತ್ತೆ. ಸೊ ನಾನು ಕೂಡ ನೋಡಲಿಲ್ಲ. ಇದಕ್ಕೆ ರೀಸನ್ ಇದೆ, ತಿಳಿದುಕೊಳ್ಳಿ. 2023ನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನಿದೆಯಲ್ಲ ಆಫ್ಲೈನ್ ಅಂದರೆ ಟ್ವಿಟರ್ನಲ್ಲಿ ಪ್ರಕಟಣೆ ಮಾಡಿಬಿಟ್ರು. ಸ್ಕ್ರೀನ್ ಮೇಲೆ ಶೋ ಮಾಡ್ತಾ ಇದ್ದೇನೆ, ಇಲ್ಲಿ ನೋಡಿ. ಮಧು ಬಂಗಾರಪ್ಪ ಅವ್ರದ್ದು ಆಫೀಸಿಯಲ್ ವೆಬ್ಸೈಟ್ನಲ್ಲಿ ಅಲ್ಲಿ ಪ್ರಕಟಣೆ ಮಾಡಿಲ್ಲ ಅವರು. ಮೊದಲು ಶಿಕ್ಷಣ ಸಚಿವರಾದ BC ನಾಗೇಶ್ ಅವರು ಇದ್ದರು 2023ನಲ್ಲಿ. ಸೊ ಈ ಒಂದು ಟ್ವಿಟರ್ನಲ್ಲಿ ಐಡಿ ಇದೆಯಲ್ಲ, ಅಂದರೆ ಸ್ಕೂಲ್ ಎಜುಕೇಷನ್ ಅಂತ ಒಂದು ಐಡಿ ಇದೆ ನೋಡಿ. ಇಲ್ಲಿ 2023ನಲ್ಲಿ SSLC ಮತ್ತು 2023 SSLC ಮತ್ತು 2023 PUCದು ಸೆಕೆಂಡ್ PUCದು ರಿಸಲ್ಟ್ ಇಲ್ಲಿ ಸುತ್ತಲೇ ಇಲ್ಲಿ ಆ ಒಂದು ಸ್ಕ್ರೀನ್ಶಾಟ್ ಇಲ್ಲಿದೆ ನೋಡಿ. ಯಾರೋ ಪುಣ್ಯಾತ್ಮ ಅದನ್ನು ತೆಗೆದುಕೊಂಡು ಎಡಿಟ್ ಮಾಡಿದ್ದಾರೆ. ನಾನೇನು ಅನ್ಕೊಂಡೆ, ರಿಸಲ್ಟ್ ನಾಳೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ರಿಲೀಸ್ ಮಾಡಿರ್ಬೋದು ಅಂತ. ಬೇಗನೆ ಅದು ಅಂದರೆ ಆ ವೆಬ್ಸೈಟ್ನಲ್ಲಿ ಹೋಗಿ ನೋಡಲಿಲ್ಲ ನಾನು. ಬಟ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಒಂದು ವೆಬ್ಸೈಟ್ ಇದೆ, kcab.karnataka.ga.in. ಆ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೋಡಿದೆ, ಅಲ್ಲಿ ಬಟ್ ಇರಲಿಲ್ಲ. ಬಟ್ 2023ನಲ್ಲಿ ಕೂಡ ಇದೇ ರೀತಿ ಮಾಡಿದರು, ಅಂದರೆ ಟ್ವಿಟರ್ನಲ್ಲಿ ಅಲ್ಲಿ ಪ್ರಕಟಣೆ ಮಾಡಿದರು ಸುತ್ತಲೇ ಸರ್ಕ್ಯುಲರ್. ಸೊ ನಾನು ಪ್ರಕಟಣೆ ಮಾಡಿರ್ಬೋದು ಅಂತ ಏನಿದಿಲ್ಲ, ಸೆಂಡ್ ಮಾಡಿದರು ಒಂದು ವಿದ್ಯಾರ್ಥಿಗಳು. ಬೇಗನೆ ಅದು ವಿಡಿಯೋ ಮಾಡಿಬಿಟ್ಟೆ ಆತುರದಿಂದ. ಸೊ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಕೊಡೋದು ಮತ್ತು ಏಪ್ರಿಲ್ ಫುಲ್ ಮಾಡೋದು ಆ ರೀತಿ ಮಾಡಿಲ್ಲ ಗೈಸ್, ಟ್ರಸ್ಟ್ ಮೀ, ಆ ರೀತಿ ಮಾಡಿಲ್ಲ. ಸೊ ಸುಮ್ಮನೆ ನೀವು ಬೇಜಾರಾಗಕ್ಕೆ ಹೋಗಬೇಡ್ರಿ. ಸೊ ಕಮೆಂಟ್ ನೋಡಿದೆ, ಬಹಳಷ್ಟು ವಿದ್ಯಾರ್ಥಿಗಳು ಫೇಕ್ ಇದೆ ಫೇಕ್ ಇದೆ. ಏಪ್ರಿಲ್ 20ಕ್ಕೆ ಏನಿದಿಲ್ಲ ರಿಸಲ್ಟ್ ಬರುತ್ತೆ ಅಂತ ಹೇಳಿದೆ ನಾನು. ಅಂದರೆ ಮೌಲ್ಯಮಾಪನ ಎಲ್ಲ ನಿಮ್ಮದು ಕಂಪ್ಲೀಟ್ ಆಗಿದೆ ಪ್ರೊಸೆಸ್. ಇವಾಗ ಮಾರ್ಕ್ಸ್ಗಳು ಎಲ್ಲ ಎಂಟ್ರಿ ಮಾಡ್ತಾರೆ ವೆಬ್ಸೈಟ್ನಲ್ಲಿ, results.nic.in ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ರಿಸಲ್ಟ್ ನೀವು ನೋಡ್ಕೋಬೇಕಾಗುತ್ತೆ. ರಿಸಲ್ಟ್ ಕೂಡ ಬೇಗನೆ ಬರುತ್ತೆ, ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಈ ರೀತಿ ಇವಾಗ ಆಫ್ಲೈನಲ್ಲಿ ಅವರು ಪ್ರಕಟಣೆ ಮಾಡಿಬಿಡ್ತಾರೆ. ಇಲ್ಲಾಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡ್ತಾರೆ. ಇಲ್ಲಾಂದರೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ನಮಗೆ ಒಂದು ಲೈವ್ನಲ್ಲಿ ಬಂದು ನ್ಯೂಸ್ನಲ್ಲಿ ಬಂದು ಹೇಳ್ಬೋದು. ಸೊ ಇದರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಅದು ಫೇಕ್ ಯಾರೋ ಒಬ್ಬರು ಎಡಿಟ್ ಮಾಡಿ ಏನಿದೆಯಲ್ಲ ನಾಳೆ ರಿಸಲ್ಟ್ ಕೊಡ್ತಾರೆ ಅಂತ ಯಾರೋ ಎಡಿಟ್ ಮಾಡಿ ಅದು ಶೇರ್ ಮಾಡಿದ್ದಾರೆ. ಅದು ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡ್ರಿ, ಅದು ಶೇರ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ನಾನು ಕೂಡ ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಅದು ಪ್ರೈವೇಟ್ ಮಾಡ್ತೀನಿ. ಸೊ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಏಪ್ರಿಲ್ 20ಕ್ಕೆ ಇಲ್ಲಾಂದರೆ ಏಪ್ರಿಲ್ 15ರೊಳಗೆ ರಿಸಲ್ಟ್ ಬರುತ್ತೆ ನೋಡ್ರಿ ನೀವು. ಆದರೆ ಬೇಗನೆ ರಿಸಲ್ಟ್ ಬರುತ್ತೆ. ಎಕ್ಸ್ಪೆಕ್ಟೆಡ್ ಡೇಟ್ ಏನು ಏಪ್ರಿಲ್ 20ಕ್ಕೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಆಫೀಸಿಯಲ್ ಆಗಿ ಏನಿದಿಲ್ಲ ಇನ್ಫಾರ್ಮೇಷನ್ ಅಂತೂ ಎಲ್ಲ ಶಿಕ್ಷಕರಿಗೆ ಎಲ್ಲ ಕಾಲೇಜುಗಳಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಯಾಕೆಂದರೆ ಒಂದು 15 ದಿವಸ ಬೇಕು, ಯಾಕೆಂದರೆ ಎಲ್ಲ ಪ್ರೊಸೆಸ್ ಆಗಬೇಕಂದ್ರೆ. ಸೊ ಮಾರ್ಕ್ಸ್ಗಳು ಎಂಟ್ರಿ ಮಾಡಬೇಕು, ನಿಮ್ಮ ಪೇಪರ್ ಎಲ್ಲ ಚೆಕ್ ಆಗಿ ಏನಿದಿಲ್ಲ ಸಿಸ್ಟಮ್ಯಾಟಿಕ್ ಆಗಿ ಕಂಪ್ಯೂಟರ್ನಲ್ಲಿ ನಿಮ್ಮ ಮಾರ್ಕ್ಸ್ಗಳು ಎಂಟ್ರಿ ಮಾಡಿ ಆಮೇಲೆ ನಿಮಗೆ results.nic.in ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ರಿಸಲ್ಟ್ ನಿಮಗೆ ಕೊಡ್ತಾರೆ. ಸೊ ನೀವು ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಗೈಸ್. ಸೊ ನಾನು ರಿಸಲ್ಟ್ ಬಂದ ತಕ್ಷಣ ಹೇಳ್ತೀನಿ, ಡೋಂಟ್ ವರಿ. ಸೊ ಥ್ಯಾಂಕ್ ಯು.